ಎಂದಿನಂತೆ ಅಂದೂ ಇಲಿಗಳು ಸಭೆ ಸೇರಿದವು. ಮರಿ ಇಲಿಗಳಿಂದ ಹಿಡಿದು ಎಲ್ಲಾ ವಯೋಮಾನದ ಇಲಿಗಳ ದಂಡೇ ಅಲ್ಲಿ ನೆರೆದಿತ್ತು. ಆ ಸಭೆಯ ಮಧ್ಯದಿಂದ ಅತ್ಯಂತ ಹಿರಿಯನಾದ ಸಭೆಯ ಮುಖಂಡ ಇಲಿ ಎದ್ದು ನಿಂತು ಸಭೆಯನ್ನುದ್ದೇಶಿಸಿ ಮಾತನಾಡತೊಡಗಿತು. ಬಂಧುಗಳೇ, ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ಆಜನ್ಮಶತ್ರುವಾದ ಬೆಕ್ಕಿಗೆ ಘಂಟೆ ಕಟ್ಟುವ ಬಗ್ಗೆ ಇಂಥ ಅನೇಕ ಸಭೆಗಳು ನಡೆದ್ರೂ ಯಾವ ಪ್ರಯೋಜನವೂ ಆಗಲಿಲ್ಲ. ಆ ಸೊಕ್ಕಿನ ಬೆಕ್ಕಿನ ಕೊರಳಿಗೆ ಘಂಟೆ ಕಟ್ಟಲಾಗದೆ ಆ ಬೆಕ್ಕಿನ ಸುಳಿವರಿಯದೆ ಅದಕ್ಕೆ ಆಹಾರ ಆಗ್ತಾ ಇದ್ದೇವೆ. ನಮ್ಮ ಬಂಧುಬಳಗವನ್ನು ತಿಂದು ಕೊಬ್ಬಿರುವ ಬೆಕ್ಕಿನ ಕೊರಳಿಗೆ ಘಂಟೆ ಕಟ್ಟುವ ಧೈರ್ಯಶಾಲಿ ಹುಟ್ಟಲು ಇನ್ನೆಷ್ಟು ಯುಗಗಳು ಬೇಕೋ? ಬೆಕ್ಕಿಗೆ ಘಂಟೆ ಕಟ್ಟಿದ್ದರೆ ಅದು ಬರುವ ಸುಳಿವನ್ನರಿತು ನಾವು ಸಾವಿನಿಂದ ಪಾರಾಗಬಹುದು. ಇಲ್ಲಾಂದ್ರೆ ನಾವೆಲ್ಲ ಆ ಬೆಕ್ಕಿಗೆ ಆಹಾರವಾಗಿ ನಮ್ ವಂಶನೇ ನಿರ್ವಂಶವಾದೀತು ಎಂದಿತು. ಎಲ್ಲಾ ಇಲಿಗಳು ಸಭಾಧ್ಯಕ್ಷರ ಮಾತು ಕೇಳಿ ಪರಸ್ಪರ ಚರ್ಚೆಗೆ ತೊಡಗಿದವು. ಹೇಳಿ, ನಿಮ್ಮಲ್ಲಿ ಅಂತಹ ಧೈರ್ಯಶಾಲಿ ಯಾರಾದರೂ ಇದ್ದೀರಾ ಎಂದು ಅಧ್ಯಕ್ಷ ಇಲಿ ಪ್ರಶ್ನಿಸಿತು. ಇಡೀ ಸಭೆಯೇ ಮೌನವಾಯಿತು. ಅಷ್ಟರಲ್ಲಿ ಮೊಬೈಲ್ನಲ್ಲಿ ಕೇಳಿಬರುತ್ತಿದ್ದ ಸಿನಿಮಾ ಹಾಡಿಗೆ ಹೆಜ್ಜೆ ಹಾಕುತ್ತಾ ಬಂದ ತರುಣ ಇಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿತು. ಅಯ್ಯೋ, ಇದೊಂದು ದೊಡ್ಡ ಸಮಸ್ಯೆನಾ? ನಾನೊಬ್ಬನೇ ಆ ಸೊಕ್ಕಿನ ಬೆಕ್ಕಿನ ಕೊರಳಿಗೆ ಘಂಟೆ ಕಟ್ತೀನಿ, ನೀವೇನೂ ಚಿಂತೆ ಮಾಡಬೇಡಿ ಅಂದಿತು. ಎಲ್ಲಾ ಇಲಿಗಳು ಆಶ್ಚರ್ಯದಿಂದ, ಹೌದೇ, ನೀನು ಆ ಕಾರ್ಯ ಮಾಡುವಿಯಾ? ಸವಾಲು ಹಾಕಿ ನಕ್ಕವು. ಬೆಕ್ಕನ್ನು ಸಾಕಿದ ಯಜಮಾನನಿಗೆ ನಿದ್ದೆಯ ಕೊರತೆಯಿತ್ತು. ದಿನವೂ ರಾತ್ರಿ ನಿದ್ರೆಮಾತ್ರೆ ಸೇವಿಸುವುದನ್ನು ಈ ತರುಣ ಇಲಿ ನೋಡುತ್ತಿತ್ತು. ಅದೊಂದು ಉಪಾಯ ಮಾಡಿತು. ಯಜಮಾನ ಬೆಕ್ಕಿಗಾಗಿ ರಾತ್ರಿ ಹಾಲು ಸಕ್ಕರೆ ಕಾಯಿಸಿ ಬಟ್ಟಲಲ್ಲಿ ಇಡುತ್ತಿದ್ದ. ಎಂದಿನಂತೆ ಅಂದೂ ಇಟ್ಟಿದ್ದ. ಈ ಸಮಯ ಸಾಧಿಸಿ ತರುಣ ಇಲಿ ಕೆಲವು ನಿದ್ದೆ ಮಾತ್ರೆಗಳನ್ನು ಕದ್ದು ತಂದು ಹಾಲಿನಲ್ಲಿ ಹಾಕಿತು. ಹಸಿದಿದ್ದ ಬೆಕ್ಕು ಓಡಿ ಬಂದು ಕಣ್ಮುಚ್ಚಿಕೊಂಡು ಗಟಗಟನೆ ಹಾಲು ಕುಡಿದು ಮೈಮರೆತು ನಿದ್ದೆಗೆ ಜಾರಿತು. ತಕ್ಷಣ ಕಾದಿದ್ದ ತರುಣ ಇಲಿ ಗಂಟೆಯನ್ನು ಬೆಕ್ಕಿನ ಕೊರಳಿಗೆ ಕಟ್ಟೇಬಿಟ್ಟಿತು. ತರುಣ ಇಲಿಯ ಜಾಣ್ಮೆಗೆ ಇಲಿಗಳೆಲ್ಲ ಭೇಷ್ ಎಂದು ಕೊಂಡಾಡಿದವು. ನೀತಿ: ಕಾಲ ಬದಲಾದಂತೆ ಕಾರ್ಯವೂ ಬದಲಾಗುತ್ತದೆ, ಕಾರ್ಯಾಚರಣೆಯೂ ಯಶಸ್ವಿಯಾಗುತ್ತದೆ.